ವಚನ ಸಾಹಿತ್ಯ ರಕ್ಷಕ ವೀರ ಗಣಾಚಾರಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಫೆಬ್ರವರಿ 1ರಂದು ಆಯೋಜನೆ ಮಾಡಲಾಗಿದೆ ಎಂದು ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್ ಶಾಪುರ್ಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 1ರಂದು ಬೆಳಗ್ಗೆ 7 ಗಂಟೆಗೆ ಗಣೇಶ ನಗರದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಂತರ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅದ್ದೂರಿ ಮುತ್ತೈದರೊಂದಿಗೆ ಕುಂಭಕಳಸ ಮೆರವಣಿಗೆಯನ್ನು ಮಾಡಲಾಗ್ತದೆ. ಯುವಕರಿಂದ ಬೈಕ್ ರ್ಯಾಲಿ ಸಹ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ರಂಗಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಎಲ್ಲರೂ ಭಾಗವಹಿಸಬೇಕೆಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶಾಂತಕುಮಾರ್ ಕಣ್ಣೂರ್, ಗಂಗಾಧರ್ ಬಂಗರ್ಗಿ, ಪುಂಡಲಿಕ್ ಮಡಿವಾಳ್, ಸಂಜು ಮಡಿವಾಳ್, ಸೂರ್ಯಕಾಂತ್ ಮಡಿವಾಳ್, ಬಾಬುರಾವ್ ಆಗರಗುಂಡಿಗೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಪತ್ರಿಕಾ ಬಾಂಧವರಿಗೆ ಅನಂತ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಸಲ್ಲಿಸಿ, ಬಂಧುಗಳೇ, ಇದೇ ಬರುವ ರವಿವಾರ ಅಂದರೆ ಫೆಬ್ರವರಿ 1 ಮತ್ತು 1ನೇ ತಾರೀಕಿನ ಶರಣರಲ್ಲಿ ಶ್ರೇಷ್ಠ ಶರಣರಾಗಿರ್ತಕ್ಕಂತಹ ವಚನ ಸಾಹಿತ್ಯ ರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ 926ನೇ ಜಯಂತಿಯನ್ನು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಮತ್ತು ಜೊತೆಗೆ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಸಹಯೋಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಸವಿಸ್ತಾರವನ್ನು ನಮ್ಮ ಮಡಿವಾಳ ಮಾಚಿದೇವರ ವೃತ್ತವಾಗಿರ್ತಕ್ಕಂಥ ಅಂದರೆ ಹುಮ್ನಾಬಾದ್ ರಿಂಗ್ ರಸ್ತೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗಣೇಶ ನಗರದಲ್ಲಿರ್ತಕ್ಕಂತಹ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಕರ್ತೃ ಗದ್ದೆಗೆ ಅಭಿಷೇಕ ಮತ್ತು ಪೂಜೆಯನ್ನು ನೆರವೇರಿಸುವುದರ ಮೂಲಕ ಬೆಳಗ್ಗೆ 7 ಗಂಟೆಗೆ ಕಾರ್ಯಕ್ರಮ ಚಾಲನೆಯನ್ನು ಪರಮಪೂಜ್ಯರು ಆಗಿರ್ತಕ್ಕಂಥ ಯಗ್ಮಯ್ಯ ಅಪ್ಪಾಜಿಯವರು ನಡೆಸಿಕೊಡ್ತಕ್ಕಂಥದ್ದು. ತದನಂತರ ಮಡಿವಾಳ ಮಾಚಿದೇವರ ವೃತ್ತ ಅಂದರೆ ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿ ನಮ್ಮ ವೃತ್ತದಲ್ಲಿ ಷಟಸ್ಥಲ ಧ್ವಜವನ್ನು ಅರ್ಪಣೆ ಮಾಡುವುದರ ಮೂಲಕ ಶ್ರೀನಿವಾಸ ಸಡಿಗೆಯ ಪರಮಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮೆ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಹಾಗೂ ಬಿತಾಪುರ ಕಾಲನಿಯ ಅಕ್ಕಮಹಾದೇವಿ ಸಂಸ್ಥಾನದ ಆಶ್ರಮದ ಪರಮಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಪ್ರಭು ಶ್ರೀ ತಾಯಿಯವರ ಅಮೃತ ಹಸ್ತದಲ್ಲಿ ಅದರ ಕಾರ್ಯಕ್ರಮದ ನೇತೃತ್ವವನ್ನು ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮೆ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಚೌದಾಪುರಿ ಅಪ್ಪಾಜಿಯವರು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಷಟಸ್ಥಲ ಧ್ವಜ ವಂದನೆ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಕ್ಕಂಥದ್ದು. ಕಾರ್ಯಕ್ರಮದ ಭವ್ಯ ಮೆರವಣಿಗೆಯನ್ನು ನಮ್ಮ ನೆಚ್ಚಿನ ನಾಯಕರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಸರ್ ಅವರು, ಅದರ ಜೊತೆಗೆ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರು ಆಗಿರ್ತಕ್ಕಂಥ ಬಿಜೆಪಿ ಘಟಕ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಸರ್ ಅವರು ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಮೆರವಣಿಗೆಯನ್ನು ಚಾಲನೆ ನೀಡತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮಡಿವಾಳ ಸಮಾಜದ ಸುಮಾರು 500ಕ್ಕಿಂತ ಹೆಚ್ಚಿನ ಮಹಿಳೆಯರು ಕುಂಭ ಮತ್ತು ಕಳಸದ ಒಂದು ಮೆರವಣಿಗೆ ಕೂಡ ಇರೋದು. ಕುಂಭ ಕಳಸದ ಚಾಲನೆಯನ್ನು ಶರಣ ಸಂಸ್ಥಾನದ ಪರಮಪೂಜ್ಯರು ಆಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ಅಮೃತದಿಂದ ಕುಂಭ ಮತ್ತು ಕಳಸದ ಚಾಲನೆ ನೀಡ್ತಕ್ಕಂಥದ್ದು. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಾಜ ಸೇವಕಿಯರು ಸಹೋದರಿ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ ಅಕ್ಕನವರು ಇರ್ತಕ್ಕಂಥ. ಇದರೊಂದಿಗೆ ರಾಜಕೀಯ ಗಣ್ಯರುಗಳು ಮತ್ತು ಮಠಾಧೀಶರುಗಳು ಮತ್ತು ಸಮಾಜದ ಸುಮಾರು 500ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಬಾಂಧವರು, ಆತ್ಮೀಯರು, ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆಯನ್ನು ನಮ್ಮ ಮಡಿವಾಳ ಮಾಚಿದೇವರ ಸರ್ಕಲ್ದಿಂದ ಚೌಕ ಮುಖಾಂತರ ಜಗತ್ ಸರ್ಕಲ್ ಮುಖಾಂತರ HM ಪಂಡಿತ್ ರಂಗಮಂದಿರದಲ್ಲಿ ಇರ್ತಕ್ಕಂಥ ಮಧ್ಯಾಹ್ನ 1 ಗಂಟೆಗೆ 30 ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮ ಇದೆ ಜಿಲ್ಲಾಡಳಿತದಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಂದ ಮೆರವಣಿಗೆ ಮೂಲಕ ಭವ್ಯ ಮಡಿವಾಳ ಮಾಚಿದೇವರ ಭವ್ಯ ಭಾವಚಿತ್ರದ ಮೆರವಣಿಗೆ ಬರ್ತಕ್ಕಂಥ ಮತ್ತು ವಿವಿಧ ಕಲಾ ತಂಡದವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡೋಳು ಕುಣಿತ, ಚಿಟ್ಟಹಲ್ಲಿಗೆ ಆಗಿರ್ಬೋದು ಮತ್ತು ಲೇಜಿಮ್ ಆಗಿರ್ಬೋದು, ಮಕ್ಕಳ ತಂಡದವರಾಗಿರ್ಬೋದು ಮತ್ತು 12ನೇ ಶತಮಾನದಲ್ಲಿ ಶ್ರೇಷ್ಠ ಶರಣರ ವೇಷಧಾರಣೆ ಮೂಲಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದರಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ, ಮಾಧ್ಯಮ ಸ್ನೇಹಿತರ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮ ಮಡಿವಾಳ ಸಮಾಜದವರು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಅವರೆಲ್ಲರೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ.